ಪ್ರಸ್ತುತ ಆಹಾರ ಪದ್ಧತಿ ವಿಚಾರಕ್ಕೆ ಬಂದರೆ ಸಾಕಷ್ಟು ಬದಲಾವಣೆಗಳಾಗಿದ್ದು, ಯುವ ಪೀಳಿಗೆ ಆರೋಗ್ಯಕರ ಆಹಾರ ಉಪಯೋಗಿಸುವುದಕ್ಕಿಂತ ಜಂಕ್ ಫುಡ್ಗಳ ಮೊರೆ ಹೋಗುತ್ತಿದ್ದಾರೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಗೌರವಾಧ್ಯಕ್ಷ ರವಿ ನಾಕಲಗೂಡು ಆತಂಕ ವ್ಯಕ್ತಪಡಿಸಿದರು. ನಗರದ ಎವಿಕೆ ಪಿಯು ಕಾಲೇಜಿನಲ್ಲಿ ಆಯೋಜಿಸಿದ್ದ ಫುಡ್ ಫೆಸ್ಟ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಾಲಾ ಕಾಲೇಜುಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದರಿಂದ ಆಹಾರದ ಬಗ್ಗೆ ಕೌಶಲ್ಯ ತರಬೇತಿ ಸಿಗಲಿದೆ. ಹಿಂದಿನ ಕಾಲದಲ್ಲಿ ಆರೋಗ್ಯಕರ ಮತ್ತು ಮನಸ್ಸಿಗೆ ಮುದ ನೀಡುವಂತಹ ರುಚಿಕರ ಆಹಾರ ಪದಾರ್ಥಗಳನ್ನು ತಯಾರಿಸುತ್ತಿದ್ದರು. ಆದರೆ ಈಗ ಆನ್ಲೈನ್ ಮತ್ತು ನಾಲಿಗೆಗೆ ರುಚಿ ನೀಡುವ ಮಸಾಲಾ ಪದಾರ್ಥಗಳ ಮೊರೆ ಹೋಗುತ್ತಿದ್ದಾರೆ. ಇದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ. ಯುವತಿಯರು ಮನೆಯಲ್ಲೇ ತಾವೇ ಅಡುಗೆ ಮಾಡುವುದನ್ನು ಕಲಿಯಬೇಕು. ಇದರಿಂದ ತಮ್ಮ ಮುಂದಿನ ಜೀವನಕ್ಕೆ ಅನುಕೂಲವಾಗಲಿದೆ ಮತ್ತು ನೆಮ್ಮದಿಯ ಜೀವನ ನಡೆಸಲು ಸಹಕಾರಿಯಾಗಲಿದೆ. ಆದ್ದರಿಂದ ಈಗಿನಿಂದಲೇ ಅಮ್ಮನ ಸಹಾಯದಿಂದ ಅಡುಗೆ ತರಬೇತಿಯನ್ನು ಪಡೆದುಕೊಳ್ಳುವುದು ಉತ್ತಮ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಇದನ್ನೇ ನೆಪವಾಗಿಟ್ಟುಕೊಂಡು ಸಾಕಷ್ಟು ಸಂಸಾರಗಳು ಒಡೆದು ಹೋಗುವಂತಹ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇವೆ ಎಂದು ಹೇಳಿದರು. ಸ್ವಂತ ಮನೆಯಿಂದ ಮಾಡ್ಕೊಂಡು ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಎಷ್ಟು ಜನ ಸ್ವಂತ ಮಾಡ್ಕೊಂಡು ಬಂದಿದ್ದೀರಿ ಅಂತ 3 ಜನ 4 ಜನ 5 ಜನ ಎಲ್ಲರೂ ಕೂಡ ಅವರ ಪೇರೆಂಟ್ಸ್ ಮಾಡಿ ಕಳಿಸ್ಕೊಂಡಿದ್ದಾರೆ. ಅವ್ರೇ ನೀವು ಸ್ವಂತ ಯಾರು ಮಾಡ್ಕೊಂಡು ಬಂದಿಲ್ಲ. ಫುಡ್ ಫೆಸ್ಟ್ ಅಂದ್ರೆ ಏನು? ನೀವೇ ಸ್ವಂತ ನಿಮಗೆ ಇಷ್ಟ ಬಂದಂತಹ ಅಡುಗೆಯನ್ನು ಮನೆಯಲ್ಲಿ ತಯಾರಿಸಿಕೊಂಡು ಬಂದು ನೀವು ಮಾಡಿದಂತಹ ಆಹಾರವನ್ನು ನಿಮ್ಮ ಸ್ನೇಹಿತರು ಕೂಡ ಅವರು ಮನೆಯಲ್ಲಿ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನೀವು ಕೊಡುವಂಥದ್ದು. ಪರಸ್ಪರ ಊಟ ಮತ್ತು ತಿಂಡಿಯನ್ನ ಹಂಚಿಕೊಂಡು ನೀವು ಖುಷಿ ಪಡುವಂಥದ್ದು. ಏನಕ್ಕೆ ಈ ಆಹಾರಗಳನ್ನು ಮಾಡ್ತೀವಿ ಅಂದ್ರೆ, ನಾವು ಮನೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಊಟ ತಿಂಡಿಯನ್ನ ಮಾಡುವಂತ ಊಟ ತಿಂಡಿ ಅಂದ್ರೆ ನಾವು ಬಾಯಲ್ಲಿ ಮಾಡೋದಂತಲ್ಲ, ನಮ್ಮ ಸ್ವಂತಿಕೆಯಿಂದ ಊಟ ತಿಂಡಿಯನ್ನ ಮಾಡುವುದನ್ನ ಕಲಿಯಲಿಕ್ಕೆ ಇದೊಂದು ಸಹಕಾರಿಯಾಗುವಂತ ಒಂದು ಕಾರ್ಯಕ್ರಮವನ್ನು ಶಾಲಾ ಕಾಲೇಜುಗಳಲ್ಲಿ ಮಾಡ್ತಾರೆ. ನೀವು ಇವತ್ತು ಕೂಡ ನಿಮ್ಗೆ ಹೆಂಗಾದ್ರೂ ಬಂದಿದೆ, ಅದು ರುಚಿ ಇರಲಿ ರುಚಿ ಇಲ್ಲದೆ ಇರಲಿ, ನೀವೇ ಸ್ವಂತ ಮಾಡುವಂತ ಪ್ರಯೋಗವನ್ನ ನೀವು ಮಾಡಬೇಕು. ಈ ನಮ್ಮ ಮಕ್ಕಳೆಲ್ಲ ಯುನೈಟೆಡ್ ವಿದ್ಯಾರ್ಥಿಗಳು ಹೋಗ್ಬೇಕಾದ್ರೆ LKG UKG ಸ್ವಂತ ಮನೆಯಲ್ಲಿ ಚರ್ಮುರಿ ಮಾಡುವಂಥದ್ದು, ಪಾನಿಪುರಿ ಮಾಡುವಂಥದ್ದು ಮಾಡ್ಕೊಂಡು ಹೋಗಿ ಅಲ್ಲಿ ಶಾಲೆಯಲ್ಲಿ 500 ರೂಪಾಯಿ 600 ರೂಪಾಯಿ ವ್ಯಾಪಾರ ಮಾಡ್ಕೊಂಡು ತಗೊಂಡ್ಬರ್ತೀವಿ. ಯಾವತ್ತೂ ಫುಡ್ ಫೆಸ್ಟ್ ದಿವಸ ನೀವು ಇಷ್ಟು ದೊಡ್ಡ ಮಕ್ಕಳಿಗೆಲ್ಲ 16-17 ವರ್ಷದ ಮಕ್ಕಳಿದೆ, ಅದು ಹೆಚ್ಚು ಹೆಣ್ಣು ಮಕ್ಕಳಿದೆ. ನೀವು ನೋಡಿದ್ರೆ ಈಗ 10 ಜನ ಮಾತ್ರ ಕೈ ಇರ್ತಾ ಇದೆ. ಇದೆಲ್ಲ ಮನೆಯಿಂದ ನಿಮ್ಮ ತಂದೆ ತಾಯಿಯವರ ಸಹಕಾರದಿಂದ ನೀವು ಇಲ್ಲಿಗೆ ಫುಡ್ ಫೆಸ್ಟ್ಗೆ ನೀವು ತಿಂಡಿ ಊಟವನ್ನು ತಂದಿರಿ ಅಂತ ಅನಿಸ್ತಾ ಇದೆ. ಯಾಕೆ ಈ ಕಾರ್ಯಕ್ರಮ ಮಾಡ್ತೀವಿ? ಸುಮ್ಮನೆ ಫುಡ್ ಫೆಸ್ಟ್ ಅಂದ ತಕ್ಷಣ ಸ್ಕೂಲ್ ಡೇ ಕಾಲೇಜ್ ಡೇ ಅಂದ ತಕ್ಷಣ ನಾವು ಡ್ಯಾನ್ಸ್ ಮಾಡ್ತೀವಿ ಅಂತ ಅಲ್ಲ. ಫುಡ್ ಫೆಸ್ಟ್ಗೆ ಒಂದು ಅರ್ಥ ಇದೆ. ಅರ್ಥದ ಇರುವಂತ ಸತ್ವ ಮತ್ತೆ ಅರ್ಥ ಎಲ್ಲರೂ ಫುಡ್ ಫೆಸ್ಟ್ ಸುಮ್ಮನೆ ಮಾಡ್ತಾರೆ. ದುಡ್ಡು ಕೊಟ್ಟೆ ಹೋಟೆಲ್ ಸಿಗುತ್ತೆ. ಈಗ ಜಂಕ್ ಫುಡ್ ಬಗ್ಗೆ ಹೇಳ್ತಾ ಇರ್ಬೇಕು. ದುಡ್ಡು ಕೊಟ್ಟು ಏನ್ ಬೇಕಾದ್ರೂ ಸಿಗುತ್ತೆ. ಇವಾಗ ಆನ್ಲೈನ್ ಆರ್ಡರ್ ಮಾಡಿದ್ರೆ ಮನೆ ಬಗ್ಗೆ ಯಾವ ಥರದ ಆಹಾರ ಬೇಕಾದ್ರೂ ಸಿಗುತ್ತೆ. ಆದರೂ ಕೂಡ ನಮ್ಮ ಮನೆಯಲ್ಲಿ ನಮಗೆ ಇಷ್ಟವಾದ ಆಹಾರ ಪದಾರ್ಥವನ್ನ ತಯಾರು ಮಾಡುವಂತಹ ಕೆಲಸವನ್ನ ನಾವು ಆರಂಭದಲ್ಲಿ ಮಕ್ಕಳು ಕಲಿಯುವ ಹಂತದಲ್ಲಿ ಅಡುಗೆ ತಿಂಡಿಯ ಕೆಲಸವನ್ನು ಕೂಡ ಕಲಿತರೆ ಮುಂದೆ ಭವಿಷ್ಯದಲ್ಲಿ ಅವ್ರ ಮದುವೆಯಾಗಿ ಮನೆಗೆ ಹೋದ ಸಂದರ್ಭದಲ್ಲಿ ಅವರ ಅತ್ತೆ ಮಾವನಿಗೆ, ಅವರ ಗಂಡ ಮಕ್ಕಳಿಗೆ ಇಂಥದ್ದೆಲ್ಲ ಗೊತ್ತಿದ್ರೆ ಅವರ ಜೀವನದಲ್ಲಿ ಅವ್ರಿಗೊಂದು ಭದ್ರತೆ ಇರುತ್ತೆ. ಆಹಾರ ಅಡಿಗೆ ಮಾಡೋದು ಕೂಡ ಒಂದು ಭದ್ರತೆ. ಹೀಗೆ ಉದ್ಯೋಗ ಒಂದು ಭದ್ರತೆ ಇದೆ, ಅಡಿಗೆ ಮಾಡೋದು ಕೂಡ ಭದ್ರತೆ. ಈ ಪೊಲೀಸ್ ಇನ್ಸ್ಪೆಕ್ಟರ್ ಎಷ್ಟೋ ದಿವಸಗಳು ಹುಡುಗಿಗೆ ಮದುವೆ ಅಡಿಗೆ ಮಾಡಕ್ ಬರಲ್ಲ ಅಂತ ದಿವಸ ಆಗಿದ್ದಾವೆ. ಅಡಿಗೆ ಮಾಡಕ್ ಬರಲ್ಲ, ಬೆಳಗ್ಗೆ ಬಿಸಿ ಮಾಡಕ್ ಕೊಡಲ್ಲ, ಕಾಫಿ ಕೊಡಲ್ಲ, ಸರಿಯಾದ ಸಮಯಕ್ಕೆ ತಿಂಡಿ ಕೊಡಲ್ಲ, ಅದೇ ನಾವು ಚೆನ್ನಾಗಿ ನೋಡ್ಕೊಡಲ್ಲ ಅಂತೇಳಿ ದಿವಸ ಆಗಿರ್ತದ ಕೇಸಸ್ ತುಂಬಾ ಜನ ಮಕ್ಕಳೇ. ಬಹಳ ಜವಾಬ್ದಾರಿಯುತವಾಗಿ ಅತಿ ಜಾಗೃತವಾಗಿ ಗಮನಿಸಬೇಕಾದಂತ ವಿಚಾರ ಇದು. ಅಡಿಗೆ ತಕ್ಷಣ ಕಾರ್ಯಕ್ರಮದಲ್ಲಿ ಬೇಲೂರಿನ ಪಟ್ಟಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರೇವಣ್ಣ, ಕಾಲೇಜಿನ ಪ್ರಾಂಶುಪಾಲರಾದ ಚಂದ್ರಶೇಖರ್, ಉಪನ್ಯಾಸಕರಾದ ಸುನೀಲ್ ಕುಮಾರ್, ಮುರುಳಿ, ಮಂಜೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.